ಪ್ಲೀಸ್ ಮೇಡಮ್ ಹೆಲ್ಪ್ ಮಾಡಿ, ನಾನು ಸ್ಪ್ರೇ ಹೊಡೆದ್ಬಿಡ್ತೀನಿ. ನೀ ಇರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ಸಿಗ್ಬೇಕಾ? ಇಲ್ಲಿಂದ ಓರಿಯನ್ ಮಾಲ್ ಇನ್ನೂ ದೂರ ಇಲ್ಲ ಹತ್ರ. ಸಾರಿ ಪಾಪ, ಜಾಸ್ತಿ ವೇಟ್ ಮಾಡಿಸ್ಬಿಟ್ವಿ. ಟ್ರಾಫಿಕ್ ಹಸಿ ಹಾಕೊಂಡಿದ್ದೀನಿ. ಅವ್ರು ಏನಂತ ಹೇಳಿದ್ ನಿಮ್ಗೆ? ಯಾರು? ಚೈತ್ರ ಪಿಕ್ ಮಾಡ್ತಾರೆ, ಅವ್ರು ಅಲ್ಲಿದ್ದಾರೆ, ಹೋಟೆಲ್ ಹತ್ರ ಇದ್ದಾರೆ. ಆಫೀಸ್ಗೆ ನೀವೇನು ವರ್ಕ್ ಮಾಡ್ತೀರಾ ಮೇಡಮ್? ನಾವು ರಿಸೆಪ್ಷನಿಸ್ಟ್. ಅಂದರೆ ಏನು ಹೋಟ್ಲಲ್ಲ? ಇಲ್ಲ, ಸಾಫ್ಟ್ವೇರ್ ಕಂಪನಿ. ಓಕೆ. ನಾನು ಆ್ಯಕ್ಚುಲಿ ನೀವು ಕಲಿಸಿದಾರಲ್ವ, ನಮ್ಮ ಬಾಸೇ ಕಲಿಸಿರೋದು. ಅವ್ರ ಹತ್ರ ಸುಮಾರು ಒಂದು 7 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ನಾನು. ಓಕೆ, ಒಂದು ಹೆಲ್ಪ್ ಮಾಡ್ತೀರಾ ಮೇಡಮ್? ಹೇಳಿ. ಪಕ್ಕ ಆಗುತ್ತಾ? ಹೇಳಿ. ಆ್ಯಕ್ಚುಲಿ ಏನಂದರೆ, ಓಕೆ, ನಾನು ಊರು ಬಿಟ್ಟು ಬಂದ್ಬಿಟ್ಟು ಸುಮಾರು ಬೆಂಗಳೂರಿಗೆ, ನಮ್ದು ಬಂದ್ಬಿಟ್ಟು ಈ ಕಡೆ ಹಾಸನ ಹತ್ರ. ಓಕೆ. ನಾವು ಊರು ಬಿಟ್ಟು ಬಂದ್ಬಿಟ್ಟು ಸುಮಾರು ಇನ್ನೊಂದು 12 ವರ್ಷ ಆಗೋಯ್ತು. ನಾನು ಊರಲ್ಲಿ ಎಲ್ಲರೂ ಏನು ಅನ್ಕೊಂಡಿದ್ದಾರೆ, ನನಗೆ ಮದುವೆ ಆಗೋಗಿದೆ ಓಕೆ ಅಂತ ಅನ್ಕೊಂಡಿದ್ದಾರೆ. ಓಕೆ. ಪ್ಲಸ್ ಅವರು ಈಗ ನನಗೂ ಸ್ವಲ್ಪ ಏಜ್ ಆಗೋಯ್ತಲ್ವಾ, ಹಾಂ, ಸೊ ಮದುವೆ ಆಗೋಗಿದೆ ಹಿಂಗೆ ಅಂತ ಅಂದ್ಬಿಟ್ಟು ಎಲ್ಲರೂ ನಮ್ಮ ರಿಲೇಷನ್ಗೆ ಅವ್ರು ಇವ್ರಿಗೆ ಎಲ್ಲರಿಗೂ ಹೇಳ್ಬಿಟ್ಟು ಅವರು. ಓಕೆ. ಅದಕ್ಕೆ ನಮ್ಮ ಅಪ್ಪ ಮೊನ್ನೆ ತೀರೋಗ್ಬಿಟ್ಟಿದ್ರು. ಹಾಂ, ನಾನು ಹೋಗಿಲ್ಲ ಅಂತ ಅಂದ್ಬಿಟ್ಟು ಬಾಡಿ ಇನ್ನೂ ಹಾಸ್ಪಿಟ್ಲಲ್ಲೇ ಯಾವುದೋ ಫ್ರೀಜರಲ್ಲಿ ಇಟ್ಟಿದ್ದಾರೆ ಅಂತ. ಓಕೆ. ಈಗ ನಾನು ಹೋಗ್ಬೇಕು ನೋಡೋಕ್ಕೆ ನಮ್ಮ ಅಪ್ಪನ. ಸೊ ಅವರು ಈಗ ನಿಮ್ಮ ಹೆಂಡತಿನ ಕರ್ಕೊಂಡು ನೀನು ಬಾ ಅಂತ ಹೇಳಿದಾರೆ ಅವರು. ಓಕೆ. ಇಲ್ಲಿ ನೋಡಿದ್ರೆ ನಮ್ಗೆ ಇನ್ನೂ ಮದುವೆನೇ ಆಗಿಲ್ಲ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ನಾನು ಈ ಥರ ಕ್ಯಾಬ್ ಕೆಲಸ ಮಾಡೋದ್ರಿಂದ ನಮ್ಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ ಮೇಡಮ್. ಪ್ಲಸ್ ನನ್ನ ಸಿಟಿಯಲ್ಲಿ ಯಾರೂ ಗೊತ್ತಿಲ್ಲ, ಯಾವುದೋ ಒಂದು ಬ್ಯಾಚುಲರ್ ರೂಮಲ್ಲಿ ಇದ್ದೀನಿ ಅಷ್ಟೇ ನಾನು. ಓಕೆ. ಅದಕ್ಕೆ ನೀವೇನಿಲ್ಲ, ಜಸ್ಟ್ ನಮ್ಮ ಮಿಸ್ಸಸ್ ಥರ ಅಲ್ಲಿ ಬಂದ್ಬಿಟ್ಟು ಒಂದಿನ ಆ್ಯಕ್ಟ್ ಮಾಡೋಕ್ಕಾಗುತ್ತೆ. ನಾನು ಮ್ಯಾರಿಡ್ ಅಲ್ಲ ಆ್ಯಕ್ಚುಲಿ, ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲ, ಇಲ್ಲ. ನೀವು ಏನಾದ್ರು ಫೇಸ್ಗೆ ಏನಾದ್ರು ಪ್ಲಾಸ್ಟಿಕ್ ಸರ್ಜರಿ ಏನಾದ್ರು ಮಾಡ್ಕೊಂಡು ಅಯ್ಯೋ, ಬೇಕಾದ್ರೆ ನಿಮ್ಮ ಫೇಸ್ ಚೇಂಜ್ ಮಾಡ್ಕೊಂಡು ಬೇಕಾದ್ರೆ ನಾನು ಸಂಬಳ ಎಲ್ಲ ಕೂಡಿ ಇಟ್ಟಿದ್ದೀನಿ ಮೇಡಮ್. ಸುಮಾರು ಒಂದು 12 ಲಕ್ಷ ಇಟ್ಟಿದ್ದೀನಿ ಸಂಬಳ ನಾನು. ಓಕೆ. ಸೊ 12 ಲಕ್ಷದಲ್ಲಿ ಬೇಕಾದ್ರೆ ನಿಮ್ಗೊಂದು 5 ಲಕ್ಷ ಕೊಟ್ಬಿಡ್ತೀನಿ ನಾನು. ಅಯ್ಯೋ ಅಣ್ಣ, ಹೆಲ್ಪ್ ಮಾಡ್ಬಿಡ್ತೀರಾ ಮೇಡಮ್ ಏನಾದ್ರು ನನಗೆ? ಇಲ್ಲಾಂದ್ರೆ ನಮ್ಮ ಅಪ್ಪನ ಮಣ್ಣು ಮಾಡಲ್ಲ ಮೇಡಮ್, ಅವರು ಬರ್ನಿಂಗ್ ಮಾಡೋಕ್ಕೂ ಬಿಡ್ತಾ ಇಲ್ಲ. ನಿನ್ನ ಮಗ ಬರಬೇಕು, ನಿನ್ನ ಮಗ ಬಂದು ಸೈನ್ ಹಾಕ್ಬಿಟ್ಟು ಹೆಲ್ಪ್ ಮಾಡಿದ್ರೇ ಆಗೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೆ ನೀವೇನಿಲ್ಲ, ಒಂದು ಸ್ವಲ್ಪ ಸ್ಯಾರಿ ಗಿರಿ ಕಟ್ಕೊಂಡು ಸ್ವಲ್ಪ ಲೋಕಲ್ ಹುಡುಗಿ ಥರ ರೆಡಿ ಆಗಬೇಕು, ಗಿಡ ಎಲ್ಲ ಹಾಕೊಂಡು ಆಗ್ಬಿಟ್ಟು ನೀವು ಸ್ವಲ್ಪ ನನ್ನ ಜೊತೆ ನಮ್ಮ ಮಿಸ್ಸಸ್ ಥರ ಬಂದ್ಬಿಟ್ರೆ ಅವರೆಲ್ಲ ನೋಡ್ಬಿಟ್ಟು ಪರವಾಗಿಲ್ಲಪ್ಪ ಒಳ್ಳೆ ಫಿಗರ್ನ ಹಿಡ್ದಿದ್ಯಾ ಅಂತ ಅಂದ್ಬಿಟ್ಟು ಅವರು ಸ್ವಲ್ಪ ಖುಷಿ ಪಡ್ತಾರೆ. ಆಮೇಲೆ ಅವರು ಒಂದು ಸ್ವಲ್ಪ ಪರವಾಗಿಲ್ಲಪ್ಪ ಬೆಂಗಳೂರಿಗೆ ಹೋದ್ಮೇಲೆ ಸ್ವಲ್ಪ ನಮ್ಮ ಹುಡುಗ ಚೆನ್ನಾಗಿ ಇದಾಗವನೇ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ನೀವೇನೋ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಮೇಡಮ್? ಅದು ನಮ್ಮ ಮನೇಲಿ ಮಾತಾಡ್ಬೇಕು ನಾನು. ಯಾಕಂದ್ರೆ ಇನ್ನು ಸ್ವಲ್ಪ ಮುಂದೆ ಅಷ್ಟೇ ಇರೋದು, ಹೋಗ್ಬಿಡ್ತೀವಿ ನಾವು ಇವಾಗ ಅಲ್ಲಿಗೆ. ಓಕೆ. ಅಲ್ಲಿ ಹೋಗೋಷ್ಟಕ್ಕೆ ನೀವು ಹೇಳಿದ್ರೆ ಏನೋ ಒಂದು ಮಾತಾಡ್ತೀವಿ. ನಿಮ್ಮ ನಂಬರ್ ಕೊಡಿ ನನಗೆ, ನಮ್ಮ ಮನೆಯವ್ರಿಗೆ ಮಾತಾಡ್ಬಿಟ್ಟು ಹೇಳ್ತೀವಿ. ಮನೆಯವ್ರಿಗೆಲ್ಲ ಹೇಳ್ಬೇಡಿ ಮೇಡಮ್, ಯಾರು ಒಪ್ಪಲ್ವಲ್ಲ ನಮ್ಮ ಮನೆ. ಯಾರು ಒಪ್ಪಲ್ಲ, ಹಂಗೆಲ್ಲ ಬರೋಕ್ಕಾಗಲ್ಲ. ಅಲ್ಲ ಇವಾಗ ಹಿಂಗೆ ಬಂದ್ಬಿಡಿ ಮೇಡಮ್, ನೋಡೋಣ. ಹಂಗೆಲ್ಲ ಬರೋಕ್ಕಾಗಲ್ಲ ಸಡನ್ನಾಗಿ. ಮೇಡಮ್ ಪ್ಲೀಸ್ ನೀವೇನಾರು ಹೆಲ್ಪ್ ಮಾಡ್ತೀರಾ ಮೇಡಮ್? ಮೇಡಮ್ ಹೆಲ್ಪ್ ಮಾಡಿ ಮೇಡಮ್. ಸಡನ್ ಆಗಿ ಹಂಗೆ ಎಲ್ಲ ಹೋದ್ರೆ ಪ್ರಾಬ್ಲಮ್ ಆಗುತ್ತಲ್ಲ ಅಣ್ಣ. ಇಲ್ಲ ಮೇಡಮ್, ನಮಗೆ ಬೇಕು ಮೇಡಮ್. ಇವಾಗ ನಾನು ಏನು ಮಾಡಲಿ ಮೇಡಮ್? ಹೌದು ಮೇಡಮ್, ಕರೆಕ್ಟಾಗಿ ಹೇಳಿದ್ರಿ. ಸಡನ್ ಆಗಿ ಹಂಗಿಲ್ಲ, ಏನೋ ಒಂದು ಇಟ್ಟಿದೆ ಸರ್, ಅದಕ್ಕೆ ಏನಾದ್ರು ಹೆಲ್ಪ್ ಮಾಡಿ ಮೇಡಮ್ ನನಗೆ ಸ್ವಲ್ಪ. ಸಡನ್ ಆಗಿ ಹಂಗೆಲ್ಲ ಹೋಗೋಕ್ಕಾಗಲ್ವಲ್ಲ ಅಣ್ಣ. ನೋಡಿ ಮೇಡಮ್, ಹೆಲ್ಪ್ ಮಾಡಿ ಮೇಡಮ್. ಹೆಲ್ಪ್ ಮಾಡಿ ಮೇಡಮ್ ನನಗೆ. ಸಡನ್ ಆಗಿ ಹಂಗೆಲ್ಲ ಹೇಳಿದ್ರೆ ಯಾರು ಇವಾಗ ಫ್ಯಾಮಿಲಿ ಮೆಂಬರ್ಸ್ ಆ ಥರ ಎಲ್ಲ ಹೋಗೋಕ್ಕಾಗಲ್ವಲ್ಲ. ಇಲ್ಲ ಒಂದು ವಿಡಿಯೋ ಕಾಲ್ ಆದರೂ ಮಾಡೋಣ ಮೇಡಮ್, ಈ ಥರ ನನಗೆ ವೈಫ್ ಡೇ ಇದ್ದಾರೆ ಅಂತ. ಅಯ್ಯೋ, ಏನು ಮಾಡೋದು ಮಾಡ್ತೀವಿ?
ನಡೀರಿ ಸರ್, ಟೈಮ್ ಆಯ್ತು. ಇಲ್ಲ ಮೇಡಮ್, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀನಿ ಮೇಡಮ್. ನೀವು ತುಂಬ ಚೆನ್ನಾಗಿದ್ದೀರಾ ಮೇಡಮ್ ನೋಡೋಕ್ಕೆ, ಅದಕ್ಕೆ ಹೆಲ್ಪ್ ಮಾಡಿ ಮೇಡಮ್ ಪ್ಲೀಸ್ ಮೇಡಮ್. ನಿಮ್ಗೆ ಇಬ್ಬರಿಗೂ ಸ್ಪ್ರೇ ಹೊಡಿತೀನಿ, ನೀವು ಮನಿಕೊಂಬಿಡ್ರಿ. ಇವರು ನಾನು ಮಾತಾಡ್ಕೊತೀವಿ ಸ್ವಲ್ಪ ವೀಡಿಯೋ ಕಾಲ್. ಇಲ್ಲ ಬೇಡ ಅಣ್ಣ. ಇಲ್ಲ ಮೇಡಮ್, ಹಂಗೆ ಮಾಡಬೇಡಿ ಪ್ಲೀಸ್ ಪ್ಲೀಸ್ ಮೇಡಮ್, ಹೆಲ್ಪ್ ಮಾಡಿ. ನಾನು ಸ್ಪ್ರೇ ಹೊಡೆದ್ಬಿಡ್ತೀನಿ. ಹಂಗೆಲ್ಲ ಮಾಡಬೇಡಿ ಮೇಡಮ್ ನೀವು. ಇಲ್ಲಿ ನೋಡಿ ನಾನು ನೋಡಿ ಹಂಗೆಲ್ಲ ಮಾಡಬೇಡಿ. ನನಗೆ ತುಂಬಾ ಇದಾಗ್ಬಿಡುತ್ತೆ. ಮತ್ತೆ ಅವರೆಲ್ಲ ಇದಾಳಲ್ಲ ಮೇಡಮ್, ಅವ್ರಿಗೆಲ್ಲ ಸ್ಪ್ರೇ ಹೊಡಿದೀನಿ ಮೇಡಮ್ ಹೆಲ್ಪ್ ಮಾಡಿ ಮೇಡಮ್. ಸರ್ ಹಂಗೆಲ್ಲ ಮಾಡಬೇಡಿ ನೀವು. ಇಲ್ಲ ಸರಿ, ಮೇಡಮ್ ನಾನು ಮಾತಾಡ್ತೀನಿ. ಇಲ್ಲ ಮೇಡಮ್, ನಾನು ಒಂದು ವಿಡಿಯೋ ಕಾಲ್ ಮಾಡ್ಕೊಂತೀನಿ. ನಿಮ್ ಫೋನ್ ಕೊಡಿ ಮೇಡಮ್, ವಿಡಿಯೋ ಕಾಲ್ ಮಾಡ್ತೀನಿ. ಇಲ್ಲ ಕೊಡಿ, ಬೇಗ ಕೊಡಿ. ನಾನು ಇಲ್ಲ, ನನಗೆ ವಿಡಿಯೋ ಕಾಲ್ ಮಾಡ್ತೀನಿ. ಕೊಡಿ ಮೇಡಮ್. ಇಲ್ಲಿ ಫೋನು ಕೊಡ್ತೀನಿ ಇರಿ ಅಣ್ಣ. ಮರ್ಯಾದೆ ಕೊಡಿ ಫೋನು. ಸರಿ ಇರಿ, ಕೊಡ್ತೀನಿ. ಕೊಡಿ ಇಲ್ಲಿ ಫೋನ್. ಅಣ್ಣ ಕೊಡ್ತೀನಿ ಇರಿ. ಮತ್ತೆ ಫೋನ್ ಕೊಡಿ ಇಲ್ಲಿ. ಕೊಡಿ ಫೋನ್ ಕೊಡಿ. ಫೋನ್ ಕೊಡಿ, ಹಾಕ್ತೀನಿ. ಅಣ್ಣ ಇರಿ, ಕೊಡ್ತೀನಿ ಅಂತ ಹೇಳಿದೆ. ಹಾಕಿ ಕೊಡಿ ಇಲ್ಲಿ ಫೋನ್. ಕಾಲ್ ಮಾಡ್ತೀನಿ. ಫೋನ್ ಬೇಡ ಕೊಡಿ. ಫೋನ್ ಕಾಲ್ ಎಲ್ಲ ಮಾಡ್ಬೇಡಿ. ಕಾಲ್ ಮಾಡ್ತೀನಿ. ಕಾಲ್ ಮಾಡ್ಬಾರ್ದು ಈಗ. please, ನಾನು ನಿಜವಾಗ್ಲೂ ಹಾಕ್ಬಿಡ್ತೀನಿ ಇವಾಗ. ನಾನು ಕಾಲ್ ಆಮೇಲೆ ನಿಮ್ಮನ್ನ ಮಾಡ್ತೀನಿ. ಕಿಡ್ನಾಪ್ ಮಾಡ್ಕೊಂಡು ಎತ್ಕೊಂಡೇ ಹೋಗ್ಬಿಡ್ತೀನಿ ನಾನು ಇವಾಗ. ನೀವು ಮಾತಾಡಿ. ನಾನ್ ಬೇಡ, ಫೋನ್ ಕೊಡಿ ಇಲ್ಲಿ ಫಸ್ಟ್. ಅಣ್ಣ ಪ್ಲೀಸ್ ಫೋನ್ ಕೊಡಿ. ಇಲ್ಲ ಇಲ್ಲ ಕೊಡಿ, ಅಣ್ಣ ಫೋನ್ ಪ್ಲೀಸ್ ಕೊಡಿ. ಕೊಡಿ, ಫೋನ್ ಕೊಡಿ. ನಾನು ಮಾತಾಡ್ತೀನಿ. ಫೋನ್ ಕೊಡಿ. ಕೊಡ್ರಿ ಫೋನ್ ಇಲ್ಲಿ. ಅಣ್ಣ ಪ್ಲೀಸ್ ಒಂದ್ ನಿಮಿಷ. ಬೇಡ ಹೇಳ್ತಾ ಇದೀನಿ ನೋಡಿ. ಆಮೇಲೆ ಅಣ್ಣ, ನಾನು ಒಂದೇ ನಿಮಿಷ. ನಾನ್ ಬೇರೆ ತರ ಮಾಡ್ಬೇಕಾಗುತ್ತೆ ಆಮೇಲೆ. ಅಣ್ಣ ನಾನು ಮಾತಾಡ್ತೀನಿ. ನಾನ್ ಮಾತಾಡ್ತೀನಿ ಅಂದ್ಮೇಲೆ ಮಾತಾಡ್ತೀನಿ. ಫೋನ್ ಕೊಡಿ ಇಲ್ಲಿ ಫಸ್ಟ್ ನೀವು. ಮಾತಾಡ್ತೀನಿ ಅಂತ ಹೇಳ್ತಿದ್ದೀನಿ. ನಾನು ಹೇಳ್ತಾ ಇದೀನಲ್ಲ ಮೇಡಮ್, ನಾನು ಫಸ್ಟ್ ಮದುವೆ ಆಗಿಲ್ಲ. ನಾನು ಫುಲ್ ಮೈಂಡ್ ಒಂಥರ ಆಗ್ಬಿಟ್ಟಿದೆ ನನ್ಗೆ. ಆಮೇಲೆ ನಾನು ಏನ್ ಮಾಡ್ಬಿಡ್ತೀನೋ ಗೊತ್ತಿಲ್ಲ. ಇಲ್ಲ ಇಲ್ಲ, ಈಗ ನಾನು ಶೂನ್ಯ ಹಾಕ್ಬಿಟ್ಟು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಬಿಡಿ ನಾನು. ಅಣ್ಣ ಪ್ಲೀಸ್. ಇಲ್ಲ ಅಕ್ಕ ಪ್ಲೀಸ್ ಅಕ್ಕ, ಇದೊಂದು ಇಂಜೆಕ್ಷನ್ ಹಾಕೊಂಬಿಡಿ. ಅಣ್ಣ ಪ್ಲೀಸ್. ಇಲ್ಲ ಪ್ಲೀಸ್. ಇಲ್ಲ 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 ಪ್ಲೀಸ್ ಅಣ್ಣ ನಾನು ಹೇಳಿದ ಮಾತು ಕೇಳಿ ಅಣ್ಣ. ಪ್ಲೀಸ್ ಪ್ಲೀಸ್ ಅಣ್ಣ. ಅಣ್ಣ ನಾನು ಕಾಲಿಗೆ ಬೀಳ್ತೀನಿ. ನಾನು ಮದುವೆ ಆಗಿದ್ದೀನಿ ಅಣ್ಣ. ಮದ್ವೆ ಆಗಿರೋ ಅದಕ್ಕೆ ನಾನು ಹೇಳ್ತಾ ಇರೋದು. ಮತ್ತೆ ಸರಿ ನಾನು ಮಾತಾಡ್ತೀನಿ. ಯಾರಿಗೆ ಮಾಡ್ಬೇಕು ಮಾತಾಡಿ. ಫೋನ್ ಮಾಡಿ. ನಾನು ಯಾರಿಗೆ ಮಾತಾಡ್ಬೇಕು ಮಾತಾಡಿ. ಫೋನ್ ಕೊಡಿ. ಸರಿ ನೀವು ಕಾಲ್ ಮಾಡಿ. ನಿಮ್ ಫೋನ್ ಅಲ್ಲೇ ಕೊಡಿ, ಕಾಲ್ ನೀವು ಮಾಡಿ. ಫೋನ್ ರೆಕಾರ್ಡ್ ಮಾಡ್ತೀನಿ. ಕೊಡಿ, ನಿಮ್ದು ಐಫೋನ್ ಚೆನ್ನಾಗಿ ಬರ್ತಾ ಇದೆ. ಕೊಡಿ. ಫೋನ್ ಅಲ್ಲೇ ನನ್ನ ಮಾಡಿ. ಫೋನ್ ಹಳೇದು ಮೇಡಮ್, ಅದು ಮೈಕ್ರೋಮ್ಯಾಕ್ಸ್ ವರ್ಕ್ ಆಗಲ್ಲ, ಅದು ಕ್ಯಾಮ್ರಾ. ಫೋನ್ ಅಲ್ಲೇ ಮಾಡಿ. ಇಲ್ಲ ಇಲ್ಲ, ನಾನು ಈಗ ನೋಡಿ ನಿಮ್ಮನ್ನ ಎತ್ತಕೊಂಡು ಹೋಗ್ಬೇಕಾಗುತ್ತೆ. ಆಮೇಲೆ ನಾನು ಹೇಳ್ತಾ ಇದ್ದೀನಿ, ನೀವು ಲೈಫ್ ಲಾಂಗ್ ನಿಮ್ಮನ್ನ ಎಲ್ಲೂ ಬಿಡಲ್ಲ ನಾನು. ಅಣ್ಣ ಎಲ್ಲರೂ ಕರ್ಕೊಂಡು ಹೋಗ್ಬಿಟ್ಟು ಯಾವ್ದೋ ಕೋಟೆಯಲ್ಲಿ ಇಟ್ಬಿಡ್ತೀನಿ ನಿಮ್ಮನ್ನ. ಅಣ್ಣ ಪ್ಲೀಸ್ ನಾನು ಹೇಳ್ತಿದ್ದೀನಲ್ಲ ಅಣ್ಣ. ನಾನು ಇಲ್ಲ ಮಾತಾಡ್ತೀನಿ. ಇಲ್ಲ ಇಲ್ಲ, ನೀವು ನನ್ಗೆ ತುಂಬಾ ಇಷ್ಟ ಆಗ್ತಾ ಇದ್ರೆ ಮೇಡಮ್. ಏನ್ ಮೇಡಮ್ ಈಗ ಚೆನ್ನಾಗಿದ್ದೀರಾ ನೀವು? ಪ್ಲೀಸ್ ಮೇಡಮ್. ಅಣ್ಣ ಇಲ್ಲ ನೀವು ಅದೆಲ್ಲ ಹಾಕ್ಬೇಡಿ. ಇಲ್ಲ, ನೀವೇ ನನ್ನ ವೈಫ್ ಅಂತ ನಾನು ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಮೇಡಮ್. ನಿಮ್ ಹಸ್ಬೆಂಡ್ ಬೇಕಾದ್ರೆ ನಾನು ಹೇಳ್ತೀನಿ ಬಿಡಿ ಮೇಡಮ್. ನೀನ್ ತಲೆ ಕಟ್ಸ್ಕೋಬೇಡ. ಅವ್ರಿಗೆ ಬೇಕಾದ್ರೆ ಒಂದು 10 ಲಕ್ಷ ಕೊಟ್ಬಿಟ್ಟು ಬೇಕಾದ್ರೆ ಏನೋ ಒಂದು ಹೆಲ್ಪ್ ಮಾಡ್ತೀನಿ. ಅಣ್ಣ ಪ್ಲೀಸ್ ನಾನು ಮೇಡಮ್. ಮಾತಾಡ್ತೀನಿ. ಇಲ್ಲ 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 ಇಲ್ಲ, ನನಗೆ ಅಣ್ಣ ಇಲ್ಲ ನಾನು ಫೋನ್ ಕೊಡಿ ಇಲ್ಲಿ. ನಾನು ದೇವರೇ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಣ್ಣ. ಪ್ಲೀಸ್ ಅಣ್ಣ ಹಂಗ್ ಮಾಡ್ಬೇಡಿ ಪ್ಲೀಸ್. ಇಲ್ಲ, ನಾನು ಹಂಗೆ ಮಾಡೋದು ಇವಾಗ. ಒಂದೇ ನಿಮಿಷ ನಾನು ಹೇಳ್ತಾ ಇದ್ದೀನಲ್ಲ. ನಾನು ಹೇಳ್ತೀನಿ. ಕೂಲ್ ಡೌನ್ ಫಸ್ಟ್ ಕೂಲ್ ಡೌನ್. ನಾನು ಮಾತಾಡ್ತೀನಿ. ನಮ್ಮ ಮನೆಯವ್ರು ಒಪ್ಕೊಂತಾರೆ. ಹಂಗೆಲ್ಲ ಇಲ್ಲ. ನೀವ್ ಹೇಳಿದಕ್ಕೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಣ್ಣ. ಪ್ಲೀಸ್ ವೇಟ್ ಮಾಡಿ ಅಣ್ಣ. ನಾನು ಹೇಳ್ತಿದ್ದೀನಿ ವೇಟ್ ಮಾಡಿ. ಹೋಗಿ ನೋಡೋಣ ಅಂದ್ರೆ ಸರಿ ವೇಟ್ ಮಾಡಿ. ನಾನು ಏನ್ ಮಾಡ್ಲಿ ಅಪ್ಪ. ಹೋಗಿ ನೋಡೋಣ ಅಂದ್ರೆ ನೀನ್ ಎಂತಿನ ಕರ್ಕೊಂಬ ಅಂತಾರ ನಮ್ಮ ಅಮ್ಮ. ನೀನ್ ಎಂತಿನ ಕರ್ಕೊಂಡ್ ಬಂದಿಲ್ಲ ಅಂದ್ರೆ ನೀನ್ ಅಷ್ಟೇ ಮನೆಗೆ ಬರ್ಬೇಡ ಅಂತವ್ರೆ ಮೇಡಮ್. ಹೆಲ್ಪ್ ಮಾಡಿ ಮೇಡಮ್. ನನಗೆ ನಾನು ಸೂದಿ ಹಾಕ್ಬಿಡ್ತೀನಿ ಮೇಡಮ್. ನಿಮ್ಮನ್ನ ಕರ್ಕೊಂಡು ಹೋಗ್ಬಿಡ್ತೀನಿ ಹೆಂಗಾದ್ರು. ಸರಿ ನಾನು ಮಾತಾಡ್ತೀನಿ. ಸ್ಪ್ರೇನ ಹೊಡಿತೀನಿ ಇರಿ ಮೇಡಮ್. ಬೇಡ ಅಣ್ಣ ಸ್ಪ್ರೇನ ಪ್ಲೀಸ್ ಹೊಡೆದ್ಬಿಡ್ತೀನಿ. ಪ್ಲೀಸ್ ಇಲ್ಲ ಇಲ್ಲ, ನೀವು ಹಂಗೆಲ್ಲ ಮಾಡಬೇಡಿ ಅಣ್ಣ. ಪ್ಲೀಸ್ ಅಣ್ಣ. ಇಲ್ಲ ಮೇಡಮ್, ಅಣ್ಣ ಪ್ಲೀಸ್ ಪ್ಲೀಸ್ ಅಣ್ಣ. ಅಣ್ಣ ಒಂದೇ ನಿಮಿಷ ಅಣ್ಣ. ವೇಟ್ ಮಾಡಿ ಮೇಡಮ್ ಅರ್ಥ ಮಾಡ್ಕೊಳ್ಳಿ. ವೇಟ್ ಮಾಡಿ ನಾನು ಹೇಳ್ತಿದ್ದೀನಲ್ಲ. ಅಣ್ಣ ನಿಮ್ಗೆ ಏನು ಸಾಲ್ವ್ ಮಾಡ್ಬೇಕಲ್ಲ ನೀವು? ಅದಕ್ಕೆ ಬನ್ನಿ ಮೇಡಮ್. ನೀವು ಬನ್ನಿ ಮೇಡಮ್. ನೀವು ನಾನು ನಿಮ್ದು ವಿಡಿಯೋನ ನೋಡಿದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ. ಓಕೆನಾ? ನೀವು ನಮ್ಗೆ ಇವಾಗ ಈ ತರ ಮಾಡ್ತಿದ್ದೀರಂತ ಗೊತ್ತು. ನೀವ್ ಯಾವತ್ತೂ ನಮ್ಗೆ ಪ್ರಾಬ್ಲಮ್ ಮಾಡೋ ತರ ಇಲ್ಲ ಅಂತಾನು ಗೊತ್ತು. ಯಾಕಂದ್ರೆ ನೀವ್ ಒಳ್ಳೆಯವರು. ನನ್ ಮೇಲೆ ಆಣೆ ಇಟ್ಟು ಆಯ್ತಣ್ಣ. ನಾನು ನೋಡಿದ್ದೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡೋದು ಅದು ಬೇರೆ ವಿಷಯ. ಇಲ್ಲ ಅಣ್ಣ ನಾನು ನೋಡಿದ್ದೀನಿ. ಬೇರೆ ವಿಷಯ ಇದು. ಅಣ್ಣ ನೀವು ನಾನು ನೋಡಿದ್ದೀನಿ. ನನಗೆ ಗೊತ್ತವ್ರು ನೋಡಿ ನಗಾಡ್ತಿದ್ದಾರೆ. ಗೊತ್ತು ನೀವು ವಿಡಿಯೋ ಮಾಡ್ತಿರೋದಂತ ನೋಡಿ ಅಲ್ಲಿ ಕ್ಯಾಮ್ರಾ. ಅರ್ಥ ಆಯ್ತು ನನಗೆ. ಓಕೆನಾ? ಯಾರು ಅಷ್ಟು ಸುಲಭವಾಗಿ ಯಾರೇ ಆಗ್ಲಿ ಅಷ್ಟು ಸುಲಭವಾಗಿ ಈ ತರ ಮಾಡಲ್ಲ. ನನ್ಗೆ ಗೊತ್ತು. ನೀವೊಂದು ಅವೇರ್ನೆಸ್ ಕೊಡಕ್ ಈ ತರ ಮಾಡ್ತಿದ್ದೀರಾ. ಅದು ಗೊತ್ತು ನನ್ಗೆ. ನೋಡಿ ಕ್ಯಾಮ್ರಾ ಫಸ್ಟ್ ಹೇಳ್ಬೇಕಲ್ಲ ಮೇಡಮ್ ನೀವು.
ಇಲ್ಲ ನಾನು ಇವಾಗ ನಿಮ್ಗೆ ಇವಾಗ ಫ್ಲಾಶ್ ಆಯ್ತಾ? ಹೌದು ಅದು ನೋಡಿದ್ಮೇಲೆ ಫ್ಲಾಶ್ ಆಯ್ತಾ? ಎಷ್ಟು ನಗು ಬರ್ತಿದ್ರು ಬಾಯ್ ಇವ್ರ ಸ್ಟೋರಿ ಹೇಳ್ದಂಗಿಂದ ನಗ್ತಾರೆ ಹೋಗಿ. ಹೌದಾ ಮತ್ತೆ ಅದ್ರಲ್ಲಿ ಇವ್ರದ್ದು ಬೇರೆ ಇಷ್ಟೊತ್ತು ಏನ್ ಗೊತ್ತಾ ಸಡನ್ ಆಗಿ ನಾನು ಸಡನ್ ಆಗಿ ಏನ್ ಅನ್ಕೊಂಡೆ ನಾನು ಅಷ್ಟು ಕ್ಯಾಮ್ರಾ ತೋರಿಸ್ತಿದ್ರು ನೀನ್ ಏನಕ್ಕೆ ನಾಟಕ ಮಾಡ್ತಿದ್ದೆ ಅಂತ ಗೊತ್ತಾಗ್ತಿಲ್ಲ. ಇಲ್ಲ ನನ್ಗೆ ಗೊತ್ತಿಲ್ಲ ಆಕ್ಚುಲಿ ನಾನು ಇವಾಗ ನನ್ ಫ್ಲಾಶ್ ಆಯ್ತು ಓ ಈ ತರನು ಇರುತ್ತಲ್ಲ ಅನ್ಕೊಂಡ ನಾನು ನಿಜವಾಗ್ಲೂ ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತಾನೆ ಕ್ಯಾಮ್ರಾ ತೋರ್ಸಿದ್ರ ಬೇರೆ ವಿಡಿಯೋ ಮೇಡಮ್ ಆಯ್ತು. ನಿಮ್ ಹಸ್ಬೆಂಡ್ ಏನೋ ನೋಡ್ತಿದ್ರೆ ಸರ್ ದಯವಿಟ್ಟು ನನ್ನ ಕ್ಷಮಿಸಿ ಏನೋ ಒಂದು ಕಂಟೆಂಟ್ಗೋಸ್ಕರ ಈ ತರ ಮಾಡಿದೆ ಅಷ್ಟೇ. ನಿಜವಾಗ್ಲೂ ನಿಮ್ ಮಿಸ್ಸಸ್ಗೆ ನಾವೇನ್ ಮಾಡಲ್ಲ. ಓಕೆ ನಾ ಮದುವೆ ಆಗಿದೆ ಮೇಡಮ್ ನಿಜವಾಗ್ಲೂ. ಮದುವೆ ಆಗಿದೆ ಅಣ್ಣ ನನ್ ಮಕ್ಳಿದಾರೆ. ಒಳ್ಳೇದು ಮೇಡಮ್ ದೇವ್ರ ಆಶೀರ್ವಾದ ಮಾಡ್ಲಿ ನಿಮ್ಗೆ. ಸೊ ಪ್ರಾಂಕ್ ಫೇಲ್ ಆಯ್ತು. ಇದು ಎಷ್ಟು ಬಂದಿದೆ ಅಷ್ಟು ಅಪ್ಲೋಡ್ ಮಾಡ್ತೀನಿ. ಇದು ಎಷ್ಟು ಬಂದಿದೆ ಅಪ್ಲೋಡ್ ಮಾಡ್ತೀನಿ ಅಷ್ಟೇ. ಸರಿ ಮೇಡಮ್ ಇದೊಂದು ಮಾತು ಹೇಳ್ಬಿಡಿ, ದಯವಿಟ್ಟು ಗುರುತುಪರಿಚಯ ಇಲ್ದಿರೋ ಕಾರ್ಗೆ ಯಾರು ಹತ್ತಕ್ ಹೋಗ್ಬೇಡಿ. ಖಂಡಿತ. ಬಸ್ಸಲ್ಲಿ ಆಟೋದಲ್ಲಿ ಟ್ಯಾಕ್ಸಿಗಳಲ್ಲಿ ಮಾತ್ರ ಓಡಾಡಿ. ಮತ್ತೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಇಲ್ಲೊಂದು ಮಾತು ಹೇಳಿ ಮೇಡಮ್. ದಯವಿಟ್ಟು ಯಾರು ಗುರುತು ಪರಿಚಯ ಇರುವಂತ ಯಾವ್ದೇ ವೆಹಿಕಲ್ ಅಲ್ಲಿ ಹತ್ತಕ್ ಹೋಗ್ಬೇಡಿ. ಯಾಕಂದ್ರೆ ಸೇಫ್ಟಿ ಎಲ್ಲರಿಗೂ ಮುಖ್ಯವಾಗಿದ್ದು. ಯಾಕಂದ್ರೆ ನಿಮ್ಮನ್ನ ನಂಬಿ ಒಂದು ಪರಿವಾರ ಇರುತ್ತೆ, ಒಂದು ಫ್ಯಾಮಿಲಿ ಇರುತ್ತೆ. ಸೊ ಯಾವತ್ತೂ ಅದೊಂದು ತಪ್ಪು ಮಾಡಕ್ ಹೋಗ್ಬೇಡಿ. ಎಲ್ಲರೂ ಈ ಅಣ್ಣ ತರನೇ ಎಲ್ಲರೂ ಒಳ್ಳೆಯವ್ರು ಇರಲ್ಲ. ಸೊ ಇದೊಂದು ಅವೇರ್ನೆಸ್ ನಮಗೆ, ಸೊ ಸಮಾಜಕ್ಕೂ ಕೂಡ ಇದೊಂದು ಅವೇರ್ನೆಸ್ ಕೊಡ್ತಾ ಇದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್.